ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರಾ ಅಂದರೆ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಹೊಸ ವಿಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ ಆಗಿರ್ಬೋದು, ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಇದೆ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಮೊದಲನೇದಾಗಿ ಈಗ ನಮ್ಮ ಇಂಡಿಯಾದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ತುಂಬಾ ಹೈ ಟೆಂಪ್ರೇಚರ್ ಇದೆ. ಅದರಲ್ಲೂ ಕೂಡ ನೆಕ್ಸ್ಟ್ 2 ವಾರ ತುಂಬ ಹೈ ಅಲರ್ಟ್ನ ಹೇಳಿದ್ದಾರೆ. ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಬಿಸಿಲು. ಅಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ತುಂಬಾ ಬಿಸಿಲಿದೆ ಅಂತಲೇ ಹೇಳ್ಬೋದು. ಆದಷ್ಟು ಇಂಡೋರಲ್ಲಿರಿ, ನೆಸ್ಸಿಟಿ ಇದ್ದರೆ ಮಾತ್ರ ಹೊರಗೆ ಹೋಗಿ. ಆದಷ್ಟು ಬಿಸಿಲಿಗೆ ಹೋಗೋದನ್ನ ಅವಾಯ್ಡ್ ಮಾಡಿ, ಹೈಡ್ರೇಟ್ ಆಗಿರಿ, ಆದಷ್ಟು ಪ್ರಿಕಾಷನ್ಸ್ ತಗೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ RBI ಅವರು UPI ಟ್ರಾನ್ಸಾಕ್ಷನ್ಗಳಲ್ಲಿ ಕೆಲವು ಹೊಸ ಬದಲಾವಣೆನ ಮಾಡಬೇಕು ಅಂತ ಇದ್ದಾರೆ. ಇದು ಆಲ್ರೆಡಿ ಎಕ್ಸಿಕ್ಯೂಟೇನ್ ಆಗಿಲ್ಲ, ಎಕ್ಸಿಕ್ಯೂಟ್ ಮಾಡಬೇಕು ಈ ಥರ ಒಂದು ಆಪ್ಷನ್ನ ಅಂತ ಎಲ್ಲರಿಗೂ ಕೂಡ ಒಪಿನಿಯನ್ ಕೇಳ್ತಿದ್ದಾರೆ. ಸೊ ಏನೋ ನಾನು ತಿಳಿಸ್ತೀನಿ, ಆಮೇಲೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ನಿಮ್ಮ ಒಪಿನಿಯನ್ ಏನು ಅಂತ. ಇಷ್ಟು ದಿನ ಏನಾಗ್ತಾ ಇತ್ತು ಅಂತಂದರೆ, ಯಾರ UPI ಟ್ರಾನ್ಸಾಕ್ಷನಿಗೆ ಒಬ್ಬರಿಂದ ಇನ್ನೊಬ್ಬರಿಗೆ ಹಣ ಟ್ರಾನ್ಸ್ಫರ್ ಮಾಡಿದ್ರೆ ಇಮಿಡಿಯೇಟಾಗಿ ನಮ್ಮ ಅಕೌಂಟಿಂದ ದುಡ್ಡು ಕಟ್ಟಾಗಿ ಅವ್ರ ಅಕೌಂಟಿಗೆ ಕ್ರೆಡಿಟ್ ಆಗ್ತಿತ್ತು. ಇದರಿಂದ ಸಾಕಷ್ಟು ವಂಚನೆಗಳಾಗ್ತಿದೆ. ನಿಮಗೂ ಕೂಡ ಗೊತ್ತು, ಸೈಬರ್ ಕ್ರೈಮ್ ಅಂತೂ ಎಲ್ಲ ರೀತಿಯಲ್ಲೂ ಆಗೋಗಿದೆ. ಸುಮ್ಮನೆ ಸ್ಕ್ರೀನ್ಶಾಟ್ ತೆಗೆದು ಹಣ ಮಿಸ್ ಆಗಿ ಹಣ ಬಂದಿದೆ ಅಂತ ಹೇಳೋದು, ಮತ್ತು ದುಡ್ಡು ಹಾಕಿಸ್ಕೊಳ್ಳೋದು, OTP ಅಂತ ಹೇಳಿ ದುಡ್ಡು ಹಾಕಿಸ್ಕೊಳ್ಳೋದು. ಸೊ ಈ ಥರ ಸಾಕಷ್ಟು ವಂಚನೆಗಳು ನಡೀತಿರೋದ್ರಿಂದ, ಹಾಗೆ ಅಕಸ್ಮಾತ್ ಏನಾರ ರಾಂಗ್ ಫೋನ್ ನಂಬರ್ ಹಾಕಿ ಮಿಸ್ ಆಗಿ ಬೇರೆಯವ್ರಿಗೆ ಹಣ ಆದರೆ ಬೇರೆಯವ್ರಿಗೆ ಹಣ ಹೋದರೆ ಅವರು ಕೂಡ ವಾಪಸ್ ಹಾಕಲ್ಲ. ಕೆಲವೊಬ್ರು ಹಾಕ್ತಾರೆ, ಕೆಲವೊಬ್ರು ಹಾಕಲ್ಲ. ಸೊ ಈ ಥರದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಅಂದ್ಬಿಟ್ಟು RBI ಅವರು ಒಂದು ಹೊಸ ರೂಲ್ಸ್ನ ಜಾರಿಗೆ ತರಬೇಕು ಅಂತ ಹೇಳ್ತಿದ್ದಾರೆ. ಏನಪ್ಪ ಅಂತಂದರೆ ಕೂಲಿಂಗ್ ಪೀರಿಯಡ್ ಅಂತ. ಈಗ ಎಕ್ಸಾಂಪಲ್, ಈಗ ನನ್ನ ಅಕೌಂಟಿಂದ ನಾನು ಬೇರೆ ಒಬ್ಬರು ನನ್ನ ಫ್ರೆಂಡ್ ಅಕೌಂಟಿಗೆ ಹಣ ಹಾಕಬೇಕು ಅಂದರೆ ಅದು 10,000 ಮೇಲೆ ಇದ್ರೆ ಈ ರೂಲ್ಸ್ ಅಪ್ಲೈ ಆಗೋದು. ಈಗ ಅಕಸ್ಮಾತ್ ಒಂದು 15,000 ನನ್ನ ಅಕೌಂಟಿಂದ ನನ್ನ ಫ್ರೆಂಡ್ ಅಕೌಂಟಿಗೆ ಹಾಕಿದ್ರೆ ಇಷ್ಟು ದಿನ ಏನಾಗ್ತಿತ್ತು, ಇಮ್ಮಿಡಿಯೇಟಾಗಿ ನನ್ನ ಅಕೌಂಟಿಂದ ದುಡ್ಡು ಕಟ್ಟಾಗಿ ಅವರ ಅಕೌಂಟಿಗೆ ಹಣ ಕ್ರೆಡಿಟ್ ಆಗ್ತಿತ್ತು. ಬಟ್ ಇನ್ನು ಮುಂದೆಯಿಂದ ಏನು ಮಾಡಬೇಕು ಅಂತ ಇದ್ದಾರೆ ಅಂದರೆ, ಈಗ ನಾನೇನಾದ್ರು 15,000 ನನ್ನ ಫ್ರೆಂಡ್ ಅಕೌಂಟಿಗೆ ಹಾಕಿದ್ರೆ ಅದು ಒನ್ ಅವರ್ ಕೂಲಿಂಗ್ ಪೀರಿಯಡ್ ಅಂತ ಇರುತ್ತೆ. ಅಂದರೆ ಈಗ ನಮ್ಮ ಅಕೌಂಟಿಂದ ಹಣ ಕಟ್ಟಾಗಿರುತ್ತೆ, ನಾನು 15,000 ಹಾಕಿದ್ದೀನಿ ಅಂದರೆ ನನ್ನ ಅಕೌಂಟಲ್ಲಿ ಡೆಬಿಟ್ ಆಗುತ್ತೆ. ಸೊ ಆವಾಗ ಅವ್ರ ಅಕೌಂಟಿಗೆ ಇನ್ನೂ ಹೋಗಿರಲ್ಲ, ಸೆಂಟ್ರಲ್ ಇರುತ್ತೆ. ಸೊ 1 ಅವರ್ ಕೂಲಿಂಗ್ ಪೀರಿಯಡ್ ಅಂತ. ಈ ಕೂಲಿಂಗ್ ಪೀರಿಯಡ್ ಯಾಕೆ ಅಂತಂದರೆ, ಅಕಸ್ಮಾತ್ ನಾವೇನಾರ ರಾಂಗ್ ಟ್ರಾನ್ಸಾಕ್ಷನಿಗೆ ಹಾಕಿರ್ತೀವಿ, ಈಗ ನಾವೇನೋ ಫ್ರೆಂಡ್ ಅಂತ ಹಾಕಿರ್ತೀವಿ, ಅಕಸ್ಮಾತ್ ಯಾರ್ದೋ ಫೋನ್ ನಂಬರ್ಗೆ ಹಾಕಿರ್ತೀವಿ, ಫೋನ್ ನಂಬರ್ ಮಿಸ್ ಆಗಿ ಬೇರೆ ನಂಬರ್ಗೆ ಹೋಗಿರುತ್ತೆ, ಅಥವಾ ಸೈಬರ್ ವಂಚಕರಿಗೆ ಹೋಗಿರುತ್ತೆ. ಸೊ ಈ ಥರ ಟೈಮಲ್ಲಿ 1 ಅವರ್ ಕೂಲಿಂಗ್ ಪೀರಿಯಡ್ 1 ಅವರ್ ಡ್ಯೂರೇಷನ್ ಇರುತ್ತೆ. ಆ 1 ಅವರ್ ಡ್ಯೂರೇಷನಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟು ಅಥವಾ ಸೈಬರ್ ಕ್ರೈಮ್ ಅವ್ರಿಗೆ ಹೇಳೋ ನಾವು ಆ ಹಣನ ವಾಪಸ್ ತೊಗೋಬೋದು ನಮ್ಮ ಅಕೌಂಟಿಗೆ, ಯಾಕಂದರೆ ಇನ್ನೂ ಅವ್ರ ಅಕೌಂಟಿಗೆ ಹೋಗಿರಲ್ಲ. ಸೊ 1 ಅವರ್ ಆದಮೇಲೆ ನಾವು ಯಾರಿಗೆ ಕಳಿಸಿರ್ತೀವಿ ಅವ್ರ ಅಕೌಂಟಿಗೆ ಹೋಗೋದು. ಸೊ ಇದು ಒಂದು ರೀತಿ ಒಳ್ಳೆಯದು, ಒಂದು ರೀತಿ ತೊಂದರೆ ಕೂಡ ಆಗುತ್ತೆ. ಯಾಕಂದರೆ ಇಷ್ಟು ದಿನ ಏನಾಗ್ತಿತ್ತು ಅಂದರೆ, ಇಮ್ಮಿಡಿಯೇಟಾಗಿ ಯಾರಿಗಾರ ಎಮರ್ಜೆನ್ಸಿ ಇತ್ತು ಅಂತಂದರೆ ಹಣ ಹಾಕಿದ ಕೂಡಲೇ ಅವ್ರ ಅಕೌಂಟಿಗೆ ಇಮಿಡಿಯೇಟಾಗಿ ಕ್ರೆಡಿಟ್ ಆಗೋದು. ಬಟ್ ಎಮರ್ಜೆನ್ಸಿ ಟೈಮಲ್ಲಿ ಈ ಥರ ಆಪ್ಷನ್ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕೆ ಏನೋ ಒಂದು ಎಮರ್ಜೆನ್ಸಿ ಇರುತ್ತೆ ಅಂದಾಗಲೂ ಕೂಡ 10,000ಕ್ಕಿಂತ ಜಾಸ್ತಿ ನಾವು ಹಣ ಕಳಿಸ್ತಾ ಇದ್ದೀವಿ ಅಂತಂದರೆ 1 ಅವರ್ ಆದಮೇಲೆ ನಾವು ಯಾರಿಗೆ ಕಳಿಸಿರ್ತೀವಿ ಅವ್ರ ಅಕೌಂಟಿಗೆ ಹೋಗೋದು. ಅಕಸ್ಮಾತ್ ಸಣ್ಣ ಪುಟ್ಟದ್ದು, ಈಗ 4,000, 1,000, 2,000, ಈಗ ಸಣ್ಣ ಪುಟ್ಟದೇನೋ ಹೋಟೆಲ್ಗೆ ಹೋಗಿರ್ತೀವಿ, ಏನೋ ಸಣ್ಣ ಪುಟ್ಟದ್ದು ತೊಗೊಂಡಿದ್ದೀವಿ ಅಂತಂದರೆ ಏನಾಗಲ್ಲ. 10,000 ಮೇಲಿಗೆ ಈ ಒಂದು ಆಪ್ಷನ್, ಕೂಲಿಂಗ್ ಪೀರಿಯಡ್ ಆಪ್ಷನ್ನ ಜಾರಿಗೆ ತರಬೇಕು ಅಂತ RBI ಅವರು ಪ್ಲ್ಯಾನ್ ಮಾಡ್ತಿದ್ದಾರೆ. ಸೊ ನೀವು ಕಮೆಂಟ್ ಮಾಡಿ, ಈ ಆಪ್ಷನ್ ತರೋದ್ರಿಂದ ನಿಮಗೆ ಅನುಕೂಲ ಜಾಸ್ತಿನಾ ಅನಾನುಕೂಲ ಜಾಸ್ತಿನಾ ಅಂತ. ಯಾಕಂದರೆ ಈ ಒಂದು ಆಪ್ಷನಿಂದ ಸೈಬರ್ ಕ್ರೈಮ್ ಅನ್ನೋದು ತುಂಬಾ ಅವಾಯ್ಡ್ ಆಗುತ್ತೆ. ಯಾಕಂದರೆ ಗೊತ್ತಿರಲ್ಲ, ಅಕಸ್ಮಾತ್ ಎಮರ್ಜೆನ್ಸಿ ಏನೋ ಒಂದು ಟೆನ್ಷನಲ್ಲಿ ಹಾಕ್ಬಿಟ್ಟಿರ್ತೀವಿ, ಅಥವಾ ಯಾವುದೋ ಫೋನ್ ನಂಬರ್ ರಾಂಗ್ ಫೋನ್ ನಂಬರ್ ಎಂಟರ್ ಮಾಡಿರ್ತೀವಿ, ಅಥವಾ ಸೈಬರ್ ವಂಚಕರಿಂದ ಮೋಸ ಆಗಿರುತ್ತೆ, OTP ಅಂತ ಹೇಳಿ ಹಾಕೊಂಡ್ಬಿಟ್ಟಿರ್ತಾರೆ, ಇಮಿಡಿಯೇಟಾಗಿ ನಮ್ಮ ಅಕೌಂಟಿನ ದುಡ್ಡೆಲ್ಲ ಖಾಲಿಯಾಗಿ ಹೋಗ್ಬಿಡುತ್ತೆ. ಸೊ ಅಂಥ ಟೈಮಲ್ಲಿ 1 ಅವರ್ ಕೂಲಿಂಗ್ ಪೀರಿಯಡ್ ಇದ್ದಾಗ, ಸೊ ನಮಗೆ ಅದು ಗೊತ್ತಾಗಿದ್ದ ಕೂಡಲೇ ಕಂಪ್ಲೇಂಟ್ ಕೊಟ್ಟು ನಾವು ಹಣನ ವಾಪಸ್ ತೊಗೋಬೋದು. ಇಲ್ಲಾಂದರೆ ಇಷ್ಟು ದಿನ ಏನಾಗ್ತಿತ್ತು, ನಮಗೆ ಅದು ರಿಯಲೈಸ್ ಆಗಿ ನಾವು ಕಂಪ್ಲೇಂಟ್ ಕೊಟ್ಟು ಅವರು ಎಲ್ಲ ಮಾಡೋಷ್ಟೊತ್ತಿಗೆ ಮೋಸ್ಟ್ ಆಫ್ ದ ಟೈಮ್ ನಮ್ಗೆ ಹಣ ಸಿಗ್ತಾನೆ ಇರಲಿಲ್ಲ.
ಸೊ ಈ ಥರ ಆಪ್ಷನ್ ಇರೋದ್ರಿಂದ ಈಗ ನಮ್ಮ ಕಡೆಯಿಂದ ದುಡ್ಡು ಕಟ್ಟಾಗಿರುತ್ತೆ, ಬಟ್ ಅದು ಅವ್ರ ಅಕೌಂಟಿಗೆ ಹೋಗಿರಲ್ಲ. ಸೊ ಸೆಂಟ್ರಲ್ ಇರೋದ್ರಿಂದ ನಾವು ಹಣನ ಮತ್ತೆ ವಾಪಸ್ ತೊಗೋಬೋದು. ಈ ಒಂದು ರೂಲ್ಸ್ನ ಮೇ ಜೂನಿಂದ ಜಾರಿಗೆ ತರೋ ಚಾನ್ಸಸ್ ಇರುತ್ತೆ. ಅಷ್ಟರೊಳಗೆ ಪಬ್ಲಿಕ್ ಒಪಿನಿಯನ್ನ ತಗೊಳ್ತಾ ಇದ್ದಾರೆ RBI ಅವರು. ಈಗ ವಿಡಿಯೋ ಕಮೆಂಟಲ್ಲಿ ತಿಳಿಸಿ, ಈ ಆಪ್ಷನ್ ಜಾರಿಗೆ ತಂದರೆ ನಿಮಗೆ ಇಷ್ಟ ಆಗುತ್ತಾ, ಅನುಕೂಲ ಜಾಸ್ತಿನಾ ಅನಾನುಕೂಲ ಜಾಸ್ತಿನಾ ಅಂತ ತಿಳಿಸಿ. ಅನಾನುಕೂಲ ಅಂದರೆ ಒಂದೇ ಇರೋದು, ಅನಾನುಕೂಲ ಜಾಸ್ತಿ ಅನುಕೂಲಗಳೇ ಇರೋದು. ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ಎಮರ್ಜೆನ್ಸಿ ಟೈಮಲ್ಲಿ ಈಗ ಇಷ್ಟು ದಿನ ಏನಾಗ್ತಿತ್ತು, ಅಲ್ಲಿ ಯಾವ ದೇಶದಿಂದ ಎಲ್ಲೋ ಇರ್ತೀವಿ, ಅವರೆಲ್ಲೋ ಇರ್ತಾರೆ, ಇಮ್ಮಿಡಿಯೇಟಾಗಿ ಹಣ ಕ್ರೆಡಿಟ್ ಆಗ್ತಿತ್ತು. ಬಟ್ ಈಗ ಆ ಥರ ಎಮರ್ಜೆನ್ಸಿ ಟೈಮಲ್ಲಿ 1 ಅವರ್ ಕಾಯಲೇಬೇಕಾಗತ್ತೆ. ಸೊ ಅಂಥ ಟೈಮಲ್ಲಿ ಕಷ್ಟ ಆಗೋದು ಬಿಟ್ಟರೆ ಜಾಸ್ತಿ ಅಡ್ವಾಂಟೇಜೇ ಇರ್ಬೋದು ಇದೆ ಡಿಸ್ಅಡ್ವಾಂಟೇಜ್ಗಿಂತ. ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಇವಾಗ ಟಾಲ್ಗಳಲ್ಲೂ ಕೂಡ ಕ್ಯಾಶ್ ತೊಗೊಳ್ತಾ ಇಲ್ಲ, ಇನ್ನು ಮುಂದೆ UPI ಟ್ರಾನ್ಸಾಕ್ಷನ್. ಈಗ ಯಾರು ಕೂಡ ಕ್ಯಾಶ್ ಕ್ಯಾರಿ ಮಾಡೋದೇ ಇಲ್ಲ, ಎಲ್ಲರೂ UPI ಟ್ರಾನ್ಸಾಕ್ಷನ್ ಮೇಲೇ ಡಿಪೆಂಡ್ ಆಗಿರೋವಂಥದ್ದು. ಸೊ ಹಾಗಾಗಿ ಈ ಒಂದು ರೂಲ್ಸ್ ಬಗ್ಗೆ ಏನನ್ನೋದ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇದು RBI ಬಗ್ಗೆ ಬಂದಿರುವಂತಹ ರೂಲ್ಸ್ ಹೊಸದು. UPI ಇದು ಇನ್ನೂ ಜಾರಿಗೆ ಬಂದಿಲ್ಲ, ನಾನು ಆಗಲೇ ಹೇಳ್ದಂಗೆ. ಸೊ ಹಾಗಾಗಿ ಎಲ್ಲ ಪಬ್ಲಿಕ್ ಫೀಡ್ಬ್ಯಾಕ್ ತೊಗೊಳ್ತಾ ಇದ್ದಾರೆ, ನೀವು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳೋದಾದರೆ ತುಂಬ ಜನ 30ನೇ ಕಂತಿನ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ. ಇನ್ನು 28 ಹಾಗೆ 29ನೇ ಕಂತಿನ ಹಣ ಮಾತ್ರ ಇವಾಗ ಕ್ರೆಡಿಟ್ ಆಗ್ತಾ ಇರೋದು. ಈ ತಿಂಗಳು ಪೂರ್ತಿ ಟೈಮ್ ತೊಗೊಂಡಿದ್ದಾರೆ. ಸೊ ಅಕಸ್ಮಾತ್ ನಿಮ್ಗೆ 28, 29 ಹಣ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ. ಈ ತಿಂಗಳು ಪೂರ್ತಿಯಾಗಿ ನಿಮಗೆ ಟೈಮ್ ತೊಗೊಂಡಿದ್ದಾರೆ. ಹಾಗಾಗಿ ನಿಮಗೆ ಸ್ವಲ್ಪ ಲೇಟಾಗಿ ಬರ್ಬೋದು ಅಷ್ಟೇ, ಒಟ್ಟಿನಲ್ಲಿ ಬಂದೇ ಬರುತ್ತೆ. ಇನ್ನು 30ನೇ ಕಂತಿನ ಹಣ ಈ ತಿಂಗಳು ಏಪ್ರಿಲ್ ಎಂಡ್ ಅಥವಾ ಮೇ ಫಸ್ಟ್ ವೀಕಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಅದ್ರ ಬಗ್ಗೆ ಖಂಡಿತ ಏನೇ ಅಪ್ಡೇಟ್ ಬಂದರೂ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗೆ ನನ್ನ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂತಂದರೆ, ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ತಾ ಇದ್ದಾರೆ ಕರ್ನಾಟಕ ಒನ್ ಗ್ರಾಮ ಒನ್ ಸೆಂಟರ್ಸ್ಗಳಲ್ಲಿ. ಈ KYC ಕೂಡ ಮಾಡ್ತಾ ಇದ್ದಾರೆ ರೇಷನ್ ಡಿಪೋಗಳಲ್ಲಿ. ಸೊ ಏನೇ ಬೇಕಿದ್ರೂ ಕೂಡ ನೀವು ತಿದ್ದುಪಡಿ ಮಾಡಿಸ್ಬೋದು. APL BPL ಹಾಗೆ ಅಂತ್ಯೋದಯ ಕಾರ್ಡ್ದು ಹೆಸರು ಸೇರಿಸೋದು, ತೆಗ್ಸೋದು, ಅಡ್ರೆಸ್ ಚೇಂಜು, ಫೋಟೋ ಚೇಂಜು, ರೇಷನ್ ಡಿಪೋ ಅಡ್ರೆಸ್ ಚೇಂಜ್ ಏನು ಬೇಕಾದ್ರೂ ತಿದ್ದುಪಡಿ ಮಾಡಿಸ್ಕೋಬೋದು. ಹಾಗೆ ಈ KYC ಮಾಡಿಸ್ಬೇಕು ಅಂದರೆ ರೇಷನ್ ಡಿಪೋಗಳಿಗೆ ಹೋದರೆ ಮಾಡಿಕೊಡ್ತಾರೆ. ಇನ್ನು ಹೊಸ ರೇಷನ್ ಕಾರ್ಡ್ ಬಗ್ಗೆ ಈ ತಿಂಗಳು ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ, ಬಟ್ ಅದ್ರ ಬಗ್ಗೆ ಅಪ್ಡೇಟ್ ಬಂದಿಲ್ಲ. ಯಾವ ಟೈಮು ಡೇಟು ಏನೂ ಅದ್ರ ಬಗ್ಗೆ ಅಪ್ಡೇಟ್ ಬಂದರೆ ಖಂಡಿತ ಅದನ್ನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಈ ತಿಂಗಳಲ್ಲಿ ನಾವು ನಿಮಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದರು KH ಮುನಿಯಪ್ಪ ಅವರು, ಬಟ್ ಇದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿಲ್ಲ. ಹಾಗೆ ಇಂದಿರಾ ರೇಷನ್ ಕಿಟ್ ಬಗ್ಗೆ ಕೂಡ ಈ ತಿಂಗಳಿಂದ ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನು ಕೊಟ್ಟಿಲ್ಲ. ಅದ್ರ ಬಗ್ಗೆ ಅಪ್ಡೇಟ್ ಕೂಡ ಬಂದಿಲ್ಲ. ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ಸ್ ಬರ್ತಾ ಇದ್ರು ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಆಫೀಸ್ದು ಒಂದು ಅಮೇಝಿಂಗ್ ಸ್ಕೀಮ್ ಬಗ್ಗೆ ತಿಳಿಸ್ತೀನಿ. ಮಿಸ್ ಮಾಡ್ದಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ, ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಕಂಪ್ಲೀಟಾಗಿ ವಿಡಿಯೋನ ನೋಡಿದ್ರೆ ಖಂಡಿತ ಯಾವುದೇ ರೀತಿ ಡೌಟ್ಸ್ ಬರಲ್ಲ, ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ಕೊಟ್ಟಿರ್ತೀನಿ. ನಿಮಗೆ ನನ್ನ ವೀಡಿಯೋಸ್ ಹೆಲ್ಪ್ಫುಲ್ ಆಗ್ತಿದೆ, ಇನ್ಫಾರ್ಮೇಟಿವ್ ಇದೆ ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.